Dear students, welcome to today's first PUC Political Science class. My name is Ramesh. I am Political Science lecturer in SJM College, Chitradurga. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ರಾಜ್ಯಶಾಸ್ತ್ರ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ರಮೇಶ್. ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ SJM ಕಾಲೇಜ್ ಚಿತ್ರದುರ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. Dear students, today in this class we are going to discuss one of the important basic political concept, that is sovereignty. In our earlier classes we discussed about what are the definitions of sovereignty, what is the general meaning of sovereignty, and how the term sovereignty develops, and the term sovereignty is derived from which language. These are all we are discussed in the last class. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಬಹುಮುಖ್ಯವಾದಂತಹ ರಾಜಕೀಯ ಪರಿಕಲ್ಪನೆ ಪರಮಾಧಿಕಾರ. ಈ ಪರಮಾಧಿಕಾರದ ಕುರಿತು ನಾವು ಇವತ್ತಿನ ತರಗತಿಯಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸಲಿದ್ದೇವೆ. ಕಳೆದ ತರಗತಿಗಳಲ್ಲಿ ನಾವು ನಮ್ಮ ರಾಜ್ಯಶಾಸ್ತ್ರದ 3ನೇ ಅಧ್ಯಾಯವಾದ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು, ನಮ್ಮ 3ನೇ ಅಧ್ಯಾಯದ ಹೆಸರು ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ ಇರುವಂತಹ 3ನೇ ಅಧ್ಯಾಯದ ಹೆಸರು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು. ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳ ಅಧ್ಯಾಯದಲ್ಲಿ, ಚಾಪ್ಟರ್ನಲ್ಲಿ ನಾವು ಯಾವ್ಯಾವ ಅಂಶಗಳಿದೆ, ಯಾವೆಲ್ಲ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೇವೆ ಅನ್ನೋದನ್ನ ಕಳೆದ ತರಗತಿಗಳಲ್ಲಿ ನೋಡಿದ್ವಿ ನಾವು, ಹೌದಾ? ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಬಹುಮುಖ್ಯವಾದ ರಾಜಕೀಯ ಪರಿಕಲ್ಪನೆ ಪರಮಾಧಿಕಾರ. ನಾವೀಗಾಗಲೇ ಪರಮಾಧಿಕಾರಕ್ಕೆ ವಿವಿಧ ರಾಜಕೀಯ ಚಿಂತಕರುಗಳು ನೀಡಿರುವಂತಹ ವ್ಯಾಖ್ಯೆಗಳು, ಪರಮಾಧಿಕಾರ ಎಂದರೇನು ಸಾಮಾನ್ಯ ಅರ್ಥದಲ್ಲಿ ಅನ್ನೋದರ ಕುರಿತು, ಹಾಗೂ ಪರಮಾಧಿಕಾರ ಪದ ಯಾವ ರೀತಿ ಬೆಳವಣಿಗೆ ಆಯಿತು, ಈ ಬೆಳವಣಿಗೆಗೆ ಯಾವೆಲ್ಲ ರಾಜಕೀಯ ಚಿಂತಕರುಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ, ಜೀನ್ ಬೋರ್ಡಿನ್ ರವರು ಯಾವ ರೀತಿ ಕೊಡುಗೆಯನ್ನು ನೀಡಿದರು, ಅವರು ಬರೆದಂಥ ಗ್ರಂಥ ಯಾವುದು, ಹಾಗೂ ಅವರು ಪರಮಾಧಿಕಾರಕ್ಕೆ ಕೊಟ್ಟಂತಹ ಪರಿಕಲ್ಪನೆಯನ್ನು, ಇದನ್ನೆಲ್ಲ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅವರ್ ಥರ್ಡ್ ಚಾಪ್ಟರ್, ದಟ್ ಈಸ್ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್. In this chapter there are
important concepts are there which we are going to consider. The basic political concept. One among them, or one of the important basic political concept, that was sovereignty. In the last class we discussed relating to this concept. Today let's continue our discussion on sovereignty. In the development of the sovereignty, as we already know that there are various political thinkers or contribute through their political thinkings and their works. Works means they written books, and in their books they are going to develop, they are going to explain what is sovereignty, what is its nature, what was the characteristics. These are all aspects explained by various political thinkers regarding the basic political concept, sovereignty. In the meanwhile, another political thinker called Thomas Hobbes. This political thinker belongs to or from England. He is an England political thinker who, Thomas Hobbes, he develops legal sovereignty. Thomas Hobbes develops legal sovereignty, the concept of legal sovereignty. He is going to explain what is the meaning of legal sovereignty, what are the characteristics and nature of legal sovereignty. In the real sense, who is having authority that deliver the legal sovereignty. So these aspects relating to legal sovereignty explained by England political thinker Thomas Hobbes. ಪ್ರೀತಿಯ ವಿದ್ಯಾರ್ಥಿಗಳೇ, ಪರಮಾಧಿಕಾರದ ಬೆಳವಣಿಗೆಯಲ್ಲಿ ನಮಗೆ ಈಗಾಗಲೇ ಗೊತ್ತಿದೆ, ಹಲವಾರು ರಾಜಕೀಯ ಚಿಂತಕರುಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತ, ಹೌದಲ್ವಾ? ಅದರಲ್ಲಿ ಜೀನ್ ಬೋರ್ಡಿಂಗ್ ಅವರು ಅವರ ಪ್ರಖ್ಯಾತವಾದಂತಹ ಪುಸ್ತಕ ಡಿ ರಿಪಬ್ಲಿಕಾ, ಅದಕ್ಕೆ ಮತ್ತೊಂದು ಹೆಸರಿದೆ, ಡಿ ರಿಪಬ್ಲಿಕಾಗೆ ಏನು 6 books on the Republic, 6 books on the Republic ಅಥವಾ ಡಿ ರಿಪಬ್ಲಿಕಾ. ಈ ಪುಸ್ತಕದಲ್ಲಿ ಅವರು ಯಾರು, ಜೀನ್ ಬೋರ್ಡಿಂಗ್ ಅವರು ಆಂತರಿಕ ಪರಮಾಧಿಕಾರದ ಬಗ್ಗೆ, ಇಂಟರ್ನಲ್ ಸಾವರ್ನಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೋಡಿದ್ವಿ ನಾವು ಕಳೆದ ತರಗತಿ. ಹಾಗೆ ಎಕ್ಸ್ಟರ್ನಲ್ ಸಾವರ್ನಿಟಿ ಬಾಹ್ಯ ಪರಮಾಧಿಕಾರದ ಕುರಿತು ಹ್ಯೂಗೋ ಗ್ಲೂಷಿಯಸ್, ಬಾಹ್ಯ ಪರಮಾಧಿಕಾರವನ್ನು ಕುರಿತು ಹ್ಯೂಗೋ ಗ್ಲೂಷಿಯಸ್ ಅವರು ವಿವರಣೆ ಕೊಡ್ತಾರೆ. ಆಂತರಿಕ ಪರಮಾಧಿಕಾರವನ್ನು ಕುರಿತು ವಿವರಣೆ ಕೊಟ್ಟಿದ್ದು ಜೀನ್ ಬೋರ್ಡಿಂಗ್ ಅವರು ಅವರ ಪ್ರಖ್ಯಾತ ಕೃತಿಯಾದಂತಹ ದಿ ರಿಪಬ್ಲಿಕಾ ಅಥವಾ 6 books on the Republic, 6 books on the Republic. ಹಾಗೆ ಮುಂದುವರೆದು ಇಂಗ್ಲೆಂಡಿನ ರಾಜಕೀಯ ಚಿಂತಕರಾದಂತಹ ಥಾಮಸ್ ಹಾಬ್ಸ್ ರವರು, ಇಂಗ್ಲೆಂಡಿನ ರಾಜಕೀಯ ಚಿಂತಕರಾದಂತಹ ಥಾಮಸ್ ಹಾಬ್ಸ್ ರವರು ಲೀಗಲ್ ಸಾವರ್ನಿಟಿ, ಕಾನೂನುಬದ್ಧ ಪರಮಾಧಿಕಾರ, ಲೀಗಲ್ ಸಾವರ್ನಿಟಿ ಅಂದ್ರೆ ಕಾನೂನುಬದ್ಧ ಪರಮಾಧಿಕಾರದ ಬಗ್ಗೆ ವಿವರಣೆ ಕೊಡ್ತಾರೆ. ಆ ಪರಿಕಲ್ಪನೆಗೆ ತಮ್ಮ ಕೊಡುಗೆಯನ್ನು ನೀಡ್ತಾರೆ. ಕಾನೂನುಬದ್ಧ ಪರಮಾಧಿಕಾರ ಅಂದ್ರೇನು, ಕಾನೂನುಬದ್ಧ ಪರಮಾಧಿಕಾರ ಯಾರ ಹಿಡಿತದಲ್ಲಿರುತ್ತೆ, ಯಾರು ಕಾನೂನುಬದ್ಧ ಪರಮಾಧಿಕಾರವನ್ನು ಚಲಾಯಿಸ್ತಾರೆ, ಹೀಗೆ ಹಲವಾರು ಅಂಶಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಬಹುಮುಖ್ಯವಾಗಿ ಥಾಮಸ್ ಹಾಬ್ಸ್ ರವರು ಕಾನೂನುಬದ್ಧ ಪರಮಾಧಿಕಾರ ರಾಜನಿಗೆ ಸೇರಿದ್ದು. ದ ಲೀಗಲ್ ಸಾವರ್ನಿಟಿ in the real sense in the hands of the king according to
Thomas Hobbes. What he says? Legal sovereignty in the real sense, king. King is an authority to deliver the legal sovereignty. He is an authority that he is having a power of legal sovereignty to make a legislations, to control the society, to control over the internally individual and all the associations. ಇಲ್ಲಿ ಥಾಮಸ್ ಹಾಬ್ಸ್ ರವರು ಕಾನೂನುಬದ್ಧ ಪರಮಾಧಿಕಾರವನ್ನು ಯಾರ ಕೈಲಿ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ರಾಜನ ಹತ್ರ ಇರುತ್ತೆ. ಕಿಂಗ್ ರಾಜನಿಗೆ ಕಾನೂನನ್ನು ರೂಪಿಸ್ತಕ್ಕಂತಹ, ಎಲ್ಲರನ್ನು ಸಮಾಜದಲ್ಲಿ ಎಲ್ಲರನ್ನು ನಿಯಂತ್ರಣ ಮಾಡತಕ್ಕಂತಹ ಹಾಗೂ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೊಂದತಕ್ಕಂಥ ಅಧಿಕಾರ ಇದೆ ಅಂತ ಹೇಳ್ತಾರೆ. ಯಾರು? ಥಾಮಸ್ ಹಾಬ್ಸ್ ಅವರು ಅವರ ಕಾನೂನುಬದ್ಧ ಪರಮಾಧಿಕಾರ ಅನ್ನೋ ಒಂದು ಪರಿಕಲ್ಪನೆಯನ್ನ ವಿವರಿಸ್ತಕ್ಕಂತಹ ಸಂದರ್ಭದಲ್ಲಿ. ದೆನ್ ಜಾನ್ ಲಾಕ್, he is developed political sovereignty. Another political philosopher called John Locke also contributed for the development of sovereignty. He is a French philosopher. John Locke is French philosopher. He explained, he developed the concept of political sovereignty. Political sovereignty in the hands of the people, according to John Locke. ಇಲ್ಲಿ ಥಾಮಸ್ ಹಾಬ್ಸ್ ಅವರ ನಂತರ, ಥಾಮಸ್ ಹಾಬ್ಸ್ ರವರು ಕಾನೂನುಬದ್ಧ ಪರಮಾಧಿಕಾರವನ್ನು ವಿವರಿಸಿದ ನಂತರ ಮತ್ತೊಬ್ಬ ರಾಜಕೀಯ ಚಿಂತಕರಾದಂತಹ ಜಾನ್ ಲಾಕ್ ರವರು ರಾಜಕೀಯ ಪರಮಾಧಿಕಾರವನ್ನು ಕುರಿತು ವಿವರಣೆಯನ್ನು ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಯಾವ ಪರಮಾಧಿಕಾರವನ್ನು ಕುರಿತು ಹೇಳ್ತಾ ಇದ್ದಾರೆ ಜಾನ್ ಲಾಕ್ ರವರು? ರಾಜಕೀಯ ಪರಮಾಧಿಕಾರವನ್ನು ಕುರಿತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜಕೀಯ ಪರಮಾಧಿಕಾರ ಅಂದ್ರೆ ಯಾರ ಹತ್ರ ಇರುತ್ತದೋ? ಹೂ ಈಸ್ ಹ್ಯಾವಿಂಗ್ ವೇರ್ this political sovereignty we are able to see, according to John Locke, the political sovereignty in the hands of the peoples, in the hands of the citizens. They have the authority to elect the government, to participate in the activities of the government. They are the masters of the sovereignty. But the Thomas Hobbes says that king is the authority to deliver the sovereignty in the name of legal sovereignty. But John Locke says that citizens, peoples are the sovereign because they are having a power and they are having a authority, or they are having a power to elect the government. This power in the hands of the people is considered as what? Political sovereignty. Because the peoples are going to elect the government. They are going to participate in the activities of the government. So, according to John Locke, the peoples are sovereign because they are going to elect the government. That considered as political sovereignty. ಇಲ್ಲಿ ಜಾನ್ ಲಾಕ್ ಅವರು ಬಹುಮುಖ್ಯವಾದಂತಹ ಒಂದು ಪರಮಾಧಿಕಾರದ ಪರಿಕಲ್ಪನೆಯನ್ನು ವಿವರಿಸ್ತಾ ಹೋಗ್ತಾರೆ. ಏನು ಅಂದರೆ, ಅವರ ಪ್ರಕಾರ ಅವರು ಬೆಳವಣಿಗೆ ಮಾಡಿದ್ದು, ಪರಮಾಧಿಕಾರದ ಬೆಳವಣಿಗೆ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದು ರಾಜಕೀಯ ಪರಮಾಧಿಕಾರವನ್ನು ಕುರಿತು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ರಾಜಕೀಯ ಪರಮಾಧಿಕಾರ ಯಾರ ಹತ್ರ ಇದೆ, ಯಾರ ಕೈಯಲ್ಲಿ ಇದೆ ಅಂತಂದ್ರೆ, ಜಾನ್ ಲಾಕ್ ಅವರು ಹೇಳ್ತಾರೆ ರಾಜಕೀಯ ಪರಮಾಧಿಕಾರ ಜನರ ಕೈಯಲ್ಲಿದೆ. ಜನರು ರಾಜಕೀಯ ಪರಮಾಧಿಕಾರವನ್ನು ಚಲಾಯಿಸ್ತಾರೆ. ಹಾಗೆ ನಾವು ದೇ ಆರ್ ಗೋಯಿಂಗ್ ಟು ಡೆಲಿವರ್ ದ ಪೊಲಿಟಿಕಲ್ ಸಾವರ್ನಿಟಿ. ಸರ್ಕಾರವನ್ನು ಚುನಾಯಿಸ್ತಕ್ಕಂಥ ಅಧಿಕಾರ ಇದೆ ಯಾರಿಗೆ? ಜನರಿಗೆ. ಸರ್ಕಾರದಲ್ಲಿ ಪಾಲ್ಗೊಳ್ತಕ್ಕಂಥ ಅಧಿಕಾರ ಇದೆ. ಸರ್ಕಾರವನ್ನು ಟೀಕಿಸ್ತಕ್ಕಂಥ ಅಧಿಕಾರ ಇದೆ. Because of this reason, this political sovereignty is considered as one of the important aspect, important contribution in the development of sovereignty. ಹೀಗೆ ರಾಜಕೀಯ ಪರಮಾಧಿಕಾರದ ಪರಿಕಲ್ಪನೆ ಪರಮಾಧಿಕಾರದ ಬೆಳವಣಿಗೆಯಲ್ಲಿ ಮುಖ್ಯವಾದಂತಹ ಕೊಡುಗೆ ಯಾರ ಮೂಲಕ? ಜಾನ್ ಲಾಕ್ ಅವರ ಮೂಲಕ. Then another political thinker called J.J. Rousseau.
J.J. Rousseau. Jean-Jacques Rousseau. Jean-Jacques Rousseau. J.J. Rousseau develops the popular sovereignty. According to him, the peoples are the sovereign. The peoples having absolute sovereignty because they are having a power to elect the government. They are having the power to remove the government. Along with that, they are having the power to question the government. So, according to J.J. Rousseau, citizens are absolute. Citizens having the sovereigns. Citizens having a power of sovereignty to elect the government, to criticize the government, and to remove the government. If the government is not delivering its duty properly, then the people having the power to remove that government. So, that power of peoples are considered or called as popular sovereignty according to J.J. Rousseau. ಇಲ್ಲಿ J.J. Rousseau ಅವರು ಸಹ ಮತ್ತೊಂದು ರೀತಿಯ ಪರಮಾಧಿಕಾರವನ್ನು ಕುರಿತು ವಿವರಣೆ ಕೊಡ್ತಾ ಹೋಗ್ತಾರೆ. ಅವರ ಪ್ರಕಾರ ಅವರು ಪರಮಾಧಿಕಾರದ ಬೆಳವಣಿಗೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟರು? ಅವರು ಜನತಾ ಪರಮಾಧಿಕಾರ ಅನ್ನುವಂಥ ಪರಿಕಲ್ಪನೆಯನ್ನ ಬೆಳವಣಿಗೆ ಮಾಡುವ ಮೂಲಕ ಅನ್ನೋ ಪರಿಕಲ್ಪನೆಯನ್ನ ಕೊಡುವ ಮೂಲಕ ಪರಮಾಧಿಕಾರದ ಬೆಳವಣಿಗೆಗೆ ಕಾರಣಕರ್ತರಾದರು. ಅರ್ಥ ಆಗ್ತಾ ಇದೆಯಾ? J.J. Rousseau ಅವರು ಬೆಳವಣಿಗೆ ಮಾಡಿದ್ದು ಅಥವಾ ಅದನ್ನು ಅವರು ಹುಟ್ಟು ಹಾಕಿದ್ದು ಯಾವ ಪರಮಾಧಿಕಾರ? ಜನತಾ ಪರಮಾಧಿಕಾರ. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿದೆ. J.J. Rousseau ಅವರು ಬೆಳವಣಿಗೆ ಮಾಡಿದ್ದು ಯಾವುದ್ರ ಬಗ್ಗೆ ಅವರು ವಿವರಿಸ್ತಾ ಹೋಗ್ತಾರೆ? ಜನತಾ ಪರಮಾಧಿಕಾರದ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಏನಿದೆ ಜನತಾ ಪರಮಾಧಿಕಾರ ಅಂದ್ರೆ? ಯಾವುದಕ್ಕೆ ನಾವು ಜನತಾ ಪರಮಾಧಿಕಾರ ಅಂತ ಕರೀತೇವೆ ಅಂದ್ರೆ, ಪರಮಾಧಿಕಾರ ನಿಜವಾದ ಅರ್ಥದಲ್ಲಿ ಜನತೆ ಕೈಯಲ್ಲಿದೆ ಅಂತ ಹೇಳ್ತಾರೆ. ಯಾರು? J.J. Rousseau ಅವರು. ಯಾವ ಪರಿಕಲ್ಪನೆಯಲ್ಲಿ? ಜನತಾ ಪರಮಾಧಿಕಾರವನ್ನ ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ಪರಮಾಧಿಕಾರ ಯಾರ ಕೈಲಿದೆಯಪ್ಪ? ಜನತೆಯ ಕೈಯಲ್ಲಿದೆ. ಯಾರ ಪ್ರಕಾರ? J.J. Rousseau ಅವರ ಪ್ರಕಾರ. ಥಾಮಸ್ ಹಾಬ್ಸ್ ಹೇಳ್ತಿದ್ದಾರೆ ಪರಮಾಧಿಕಾರ ಯಾರ ಕೈಯಲ್ಲಿದೆ? ರಾಜನ ಕೈಯಲ್ಲಿದೆ. ಹಾಗೆ ಜಾನ್ ಲಾಕ್ ಅವರು ಹೇಳಿದ್ದು ರಾಜಕೀಯ ಪರಮಾಧಿಕಾರ. ಜನರು ದೇಶದ ಸರ್ಕಾರ ವ್ಯವಸ್ಥೆಯನ್ನ ಚುನಾಯಿಸತಕ್ಕಂಥ ಅಧಿಕಾರವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಅವರ ಬಹುಮುಖ್ಯವಾದಂತಹ ಎಕ್ಸ್ಪ್ಲನೇಷನ್. ಅದಕ್ಕೆ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ J.J. Rousseau ಅವರು ಜನತಾ ಪರಮಾಧಿಕಾರವನ್ನು ಕುರಿತು ವಿವರಣೆ ಕೊಡ್ತಾರೆ. ಅಂದ್ರೆ ನಿಜವಾದ ಅರ್ಥದಲ್ಲಿ ಪರಮಾಧಿಕಾರ ಜನತೆಯ ಕೈಯಲ್ಲಿದೆ. ಜನತೆಯೇ ನಿಜವಾದ ರೀತಿಯ ಪರಮಾಧಿಕಾರವನ್ನು ಉಳ್ಳಂತವರು ಅನ್ನೋದು J.J. Rousseau ಅವರ ಒಂದು ವಿವರಣೆ ಜನತಾ ಪರಮಾಧಿಕಾರಕ್ಕೆ ಸಂಬಂಧಪಟ್ಟದ್ದು. ಸೊ ಲೈಕ್ ದಿಸ್ ಥಾಮಸ್ ಹಾಬ್ಸ್ ಡೆವಲಪ್ಸ್ ಲೀಗಲ್ ಸಾವರ್ನಿಟಿ. ಜಾನ್ ಲಾಕ್ ಡೆವಲಪ್ಸ್ ಪೊಲಿಟಿಕಲ್ ಸಾವರ್ನಿಟಿ. J.J. Rousseau develops popular sovereignty. Before, Jean Bodin develops internal sovereignty. Hugo Grotius develops external sovereignty. So here we need to add two more to this. Which one? Jean Bodin. Jean Bodin, internal, isn't it? Internal sovereignty. Okay. And Hugo Grotius. Hugo Grotius develops which one? External sovereignty. Hugo Grotius, external sovereignty. So, like this, there are various political philosophers
development of this concept, the basic political concept, that is sovereignty. Jean Bodin develops internal sovereignty. Hugo Grotius develops external sovereignty. Thomas Hobbes develops legal sovereignty. John Locke develops political sovereignty. J.J. Rousseau develops popular sovereignty. ಹೀಗೆ ಪರಮಾಧಿಕಾರದ ಬೆಳವಣಿಗೆಗೆ ವಿವಿಧ ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಜೀನ್ ಬೋಡಿನ್ ಅವರು ಆಂತರಿಕ ಪರಮಾಧಿಕಾರದ ಬಗ್ಗೆ, ಹ್ಯೂಗೋ ಗ್ರೂಷಿಯಸ್ ಅವರು ಬಾಹ್ಯ ಪರಮಾಧಿಕಾರದ ಬಗ್ಗೆ, ಥಾಮಸ್ ಹಾಬ್ಸ್ ಅವರು ಕಾನೂನುಬದ್ಧ ಪರಮಾಧಿಕಾರದ ಬಗ್ಗೆ, ಜಾನ್ ಲಾಕ್ ಅವರು ರಾಜಕೀಯ ಪರಮಾಧಿಕಾರದ ಬಗ್ಗೆ, ಜೆ.ಜೆ. ರೂಸೋ ಅವರು ಜನತಾ ಪರಮಾಧಿಕಾರದ ಬಗ್ಗೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಲೈಕ್ ದಿಸ್ ವೇರಿಯಸ್ ಪೊಲಿಟಿಕಲ್ ಫಿಲಾಸಫರ್ಸ್ ಆರ್ ಕಾಂಟ್ರಿಬ್ಯೂಟ್ ಥ್ರೂ ದೇರ್ ಪೊಲಿಟಿಕಲ್ ಥಾಟ್ಸ್ ಅಂಡ್ ಥಿಂಕಿಂಗ್ಸ್ ಅಂಡ್ ಥಿಯರೀಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸಾವರ್ನಿಟಿ. ಲೆಟ್ಸ್ ಮೂವ್ ಆನ್ ದ aspects of sovereignty. There are two aspects of it. One is internal sovereignty and another one is external sovereignty. Internal sovereignty means the sovereignty having two aspects. Okay, understand this. Sovereignty having two aspects. One is internal sovereignty and another one is external sovereignty. Internal sovereignty means the state having a absolute power internally on every individual and all the associations and organizations whichever established in the nation, established in the state. Internal sovereignty means it is the absolute power, authority of the state on every individual and all the associations and organizations in the state. In other words, state having absolute control over all the citizens and all the associations and organizations within the territory of the state, which is called internally. Internally, state having control each and every individual and every association and organizations which are established and function in the territory of the state. This is called internal, within internal sovereignty. ಇಲ್ಲಿ ಪರಮಾಧಿಕಾರಕ್ಕೆ ಎರಡು ಆಸ್ಪೆಕ್ಟ್ಸ್ ಇದೆ, ವಿಧಗಳಿವೆ. ಅರ್ಥ ಆಗ್ತಾ ಇದೆಯಾ? ನಾವು ಡೆವಲಪ್ಮೆಂಟ್ ನೋಡಿದ ಆದ ನಂತರ ನಾವು ನಮ್ಮ ಚರ್ಚೆ ಮುಂದುವರೆದ ಭಾಗವಾಗಿ ಪರಮಾಧಿಕಾರದ ವಿಧಗಳು, ಆಸ್ಪೆಕ್ಟ್ಸ್ ಏನು ವಿಧಗಳು ಎಷ್ಟಿದೆ? ಎರಡು ಇದೆ. ಎರಡು ವಿಧಗಳಿದೆ ಪರಮಾಧಿಕಾರ. ಒಂದು ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ. ಪರಮಾಧಿಕಾರದಲ್ಲಿ ಪ್ರಮುಖವಾಗಿ ಎರಡು ನಾವು ವಿಧಗಳನ್ನು, ಆಸ್ಪೆಕ್ಟ್ಸ್ ಅನ್ನು ನೋಡ್ತೇವೆ, ವಿಧಗಳನ್ನು ನೋಡ್ತೇವೆ. ಅದರಲ್ಲಿ ಮೊದಲನೇ ವಿಧ ಆಂತರಿಕ ಪರಮಾಧಿಕಾರ, ಇಂಟರ್ನಲ್ ಸಾವರ್ನಿಟಿ. ಎರಡನೇ ವಿಧ ಎಕ್ಸ್ಟರ್ನಲ್ ಸಾವರ್ನಿಟಿ, ಬಾಹ್ಯ ಪರಮಾಧಿಕಾರ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಏನು ಆಂತರಿಕ ಪರಮಾಧಿಕಾರ ಅಂದ್ರೆ? ಆಂತರಿಕ ಪರಮಾಧಿಕಾರ ಎಂದರೆ ಒಂದು ರಾಜ್ಯವು ತನ್ನ ವ್ಯಾಪ್ತಿಯೊಳಗಿನ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಹೊಂದಿರುವ ನಿಯಂತ್ರಣ. ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ಆಂತರಿಕ ಪರಮಾಧಿಕಾರ ಅಂದ್ರೆ ಒಂದು ರಾಜ್ಯವು ತನ್ನ ವ್ಯಾಪ್ತಿಯೊಳಗಿನ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಹೊಂದಿರುವ ನಿಯಂತ್ರಣ ಹಾಗೂ ಆಂತರಿಕವಾಗಿ ಅಂದ್ರೆ ರಾಜ್ಯದ ಆಂತರಿಕ ಆಡಳಿತಕ್ಕೆ ಅಗತ್ಯ
ಅಧಿಕಾರವೇ ಆಂತರಿಕ ಪರಮಾಧಿಕಾರ. ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡ್ಕೊಳ್ಳಿ. ಆಂತರಿಕ ಪರಮಾಧಿಕಾರ ಅಂದ್ರೆ ಒಂದು ರಾಜ್ಯವು ತನ್ನ ಆಂತರಿಕ ಆಡಳಿತ ವ್ಯವಸ್ಥೆಗೆ ಅಗತ್ಯವಾದ ಕಾನೂನುಗಳನ್ನ, ಕಾಯ್ದೆಗಳನ್ನ, ಶಾಸನಗಳನ್ನ ರೂಪಿಸಿಕೊಳ್ಳುವ ಅಧಿಕಾರವೇ ಆಂತರಿಕ ಸ್ವಾತಂತ್ರ್ಯ. ಹಾಗೂ ತನ್ನ ವ್ಯಾಪ್ತಿಯೊಳಗಿನ ಎಲ್ಲ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳ ಮೇಲೆ ಹೊಂದಿರುವ ನಿಯಂತ್ರಣ. ಅರ್ಥ ಆಯ್ತಾ? ಸೊ ಹಿಯರ್ ಇಂಟರ್ನಲ್ ಸಾವರ್ನಿಟಿ ಮೀನ್ಸ್, as I already told you, it is a freedom of the state to make legislations and laws for internal administration of the state. That internal independency is considered as called as an internal sovereignty. Internal sovereignty means it is a internal independence, internal independent, that the state can make any laws for the internal administration. ಇಲ್ಲಿ ಆಂತರಿಕವಾಗಿ ಆಡಳಿತಕ್ಕೆ ಬೇಕಾದಂತ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಳ್ತಕ್ಕಂತಹ, ಶಾಸನಗಳನ್ನು ರೂಪಿಸ್ತಕ್ಕಂತಹ ಅಧಿಕಾರವನ್ನು ಹೊಂದಿರೋದೇ ಆಂತರಿಕ ಪರಮಾಧಿಕಾರ. There is no external interference to make those kind of legislations, those kind of laws and regulations to control the internal administration. ಇಲ್ಲಿ ಬಾಹ್ಯವಾಗಿ ಯಾರ ನಿಯಂತ್ರಣವೂ ಇರೋದಿಲ್ಲ. ನಮಗೆ ಬೇಕಾದಂಥ ಕಾನೂನುಗಳನ್ನು ನಾವೇ ರೂಪಿಸ್ಕೊಳ್ತಕ್ಕಂಥದ್ದು. ಒಂದು ರಾಜ್ಯ ತನಗೆ ಬೇಕಾದಂಥ ಕಾಯ್ದೆ ಕಾನೂನುಗಳನ್ನು, ಆಂತರಿಕ ಆಡಳಿತಕ್ಕೆ ಬೇಕಾದಂಥ ಕಾಯ್ದೆ ಕಾನೂನುಗಳನ್ನು ತಾನೇ ರೂಪಿಸಿಕೊಳ್ಳುವಂತಹ ಒಂದು ಅಧಿಕಾರವೇ ಆಂತರಿಕ ಪರಮಾಧಿಕಾರ. ಅರ್ಥ ಆಗ್ತಾ ಇದೆಯಾ? ಒಂದು ರಾಜ್ಯ ತನ್ನ ಆಂತರಿಕ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಿಕೊಳ್ಳಲು ಅಗತ್ಯವಾದ ಕಾಯ್ದೆ ಕಾನೂನುಗಳನ್ನು, ಶಾಸನಗಳನ್ನು ರೂಪಿಸುವಂತಹ ಅಧಿಕಾರವೇ ಆಂತರಿಕ ಪರಮಾಧಿಕಾರ. ಇದರಲ್ಲಿ ಬಾಹ್ಯವಾಗಿ ಯಾರ ನಿಯಂತ್ರಣವೂ ಇರೋದಿಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್, ಇಂಡಿಯಾ is a state because we have independence. India is become independent in the which year? 1947 August 15th. Okay, then we are considered as sovereign nation. Today we have internal freedom because the Indian government has the power to make legislations, rules and regulations for the internal administration. ಭಾರತ ಒಂದು ಪರಮಾಧಿಕಾರವುಳ್ಳ ರಾಜ್ಯ. ಹೌದಾ? ಯಾಕೆ ಅಂತಂದ್ರೆ 1947 ಆಗಸ್ಟ್ 15 ನಮಗೆ ಏನು ಸಿಕ್ತು? ಸ್ವಾತಂತ್ರ್ಯ ಸಿಕ್ತು. ಈ ದಿನದಿಂದ ನಾವು ನಮ್ಮ ಆಂತರಿಕ ಆಡಳಿತವನ್ನು ನಿಯಂತ್ರಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಕಾಯ್ದೆ ಕಾನೂನುಗಳನ್ನು ರೂಪಿಸಿಕೊಳ್ಳುವ ಸ್ವತಂತ್ರವನ್ನು ಹೊಂದಿದೆ, ಆಂತರಿಕ ಸ್ವತಂತ್ರವನ್ನು ಹೊಂದಿದೆ. ಹೀಗಾಗಿ ಭಾರತ ತನ್ನ ಆಡಳಿತ ವ್ಯವಸ್ಥೆ ನಿರ್ವಹಿಸಿಕೊಳ್ಳಲಿಕ್ಕೆ ಆಂತರಿಕವಾಗಿ ರೂಪಿಸಿಕೊಳ್ಳುವಂತಹ ಕಾಯ್ದೆ ಕಾನೂನುಗಳೇ ಅದು ನಮ್ಮ ದೇಶದ ಆಂತರಿಕ ಪರಮಾಧಿಕಾರ. ಇದು ಬೇರೆ ಯಾರು ನಮ್ಮ ಮೇಲೆ ನೀವು ಇದೇ ಕಾನೂನು ಮಾಡಬೇಕು, ಈ ರೀತಿ ಮಾಡಬೇಕು, ಅಮೆರಿಕನೋ ಬೇರೆ ಯಾವುದೇ ದೇಶ ನಮಗೆ ಹೇಳುವಂಥ ಅಧಿಕಾರ ಇಲ್ಲ. ಯಾಕಂದ್ರೆ ಬಿಕಾಸ್ ವಿ ಆರ್ ಅ ಸಾವರಿನ್. ಅಂಡರ್ಸ್ಟ್ಯಾಂಡ್? ಬಿಕಾಸ್ ವಿ ಆರ್ ಎ ಸಾವರಿನ್. ಅಂಡ್ ಅನದರ್ ಕಾನ್ಸೆಪ್ಟ್, that is external sovereignty. See, where the internal sovereignty says that it is internal independence, that any nation can have it to make a legislations for their administration, internal administration. But external sovereignty is that it is an external freedom. This is internal freedom. Internal sovereignty means internal freedom. Whereas external freedom is that external sovereignty means external freedom. External freedom. Externally, we are not having a control of any nation. In other words, any nation is having a power
agreement, contract with any nation externally, and any nation can make a relationship with other countries, other sovereign countries. That is called external freedom, external sovereignty. That freedom, that which is any nation can make agreement, contract, relationship with other countries in the world, that is called external freedom. India, for example, India having external freedom because we are having the freedom that we make relationship with any country in the world today, and we may make any agreement, contracts regarding the trade, business, and science, defense, whatever it may be, because we are having an external freedom. On 1947 August 15, India became a sovereign nation. That means we are sovereign country internally and externally. ಇಲ್ಲಿ ಬಾಹ್ಯ ಪರಮಾಧಿಕಾರ ಎರಡನೇದು, ಒಂದನೇ ಆಂತರಿಕ ಆಗಿರುವ ಆಂತರಿಕ ಪರಮಾಧಿಕಾರ. ನೆಕ್ಸ್ಟ್ ಎರಡನೇದು ಬಾಹ್ಯ ಪರಮಾಧಿಕಾರ. ಎಕ್ಸ್ಟರ್ನಲ್ ಫ್ರೀಡಮ್ ಅಂದ್ರೆ ಬಾಹ್ಯ ಪರಮಾಧಿಕಾರ. ಏನಕ್ಕೆ ಬಾಹ್ಯ ಪರಮಾಧಿಕಾರ ಅಂದ್ರೆ ಬಾಹ್ಯವಾಗಿ ಸ್ವತಂತ್ರವಾಗಿರುವುದು. ಒಂದು ದೇಶ ಬಾಹ್ಯವಾಗಿ ಸ್ವತಂತ್ರವಾಗಿರುವುದು. ಹಾಗಾದ್ರೆ ಏನಕ್ಕೆ ಬಾಹ್ಯವಾಗಿ ಸ್ವತಂತ್ರವಾಗಿರುವುದು ಅಂದ್ರೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದುವುದು, ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ವಿವಿಧ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ತನ್ನದೇ ಆದಂಥ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಈ ರೀತಿಯ ಒಂದು ದೇಶದ ಸ್ವತಂತ್ರ, ಬಾಹ್ಯ ಸ್ವತಂತ್ರವೇ ಅದು ಬಾಹ್ಯ ಪರಮಾಧಿಕಾರ. ಒಂದು ದೇಶ ಬಾಹ್ಯವಾಗಿ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ. ಒಂದು ದೇಶ ಬಾಹ್ಯವಾಗಿ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರವೇ ಬಾಹ್ಯ ಪರಮಾಧಿಕಾರ. ಹಾಗಾದ್ರೆ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ? ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ಇವತ್ತು ಒಂದು ಪರಮಾಧಿಕಾರ ರಾಷ್ಟ್ರ. ಯಾಕೆ ಅಂತಂದ್ರೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ 1947 ಆಗಸ್ಟ್ 15ರ ನಂತರ ನಾವು ಎಂಥ ರಾಷ್ಟ್ರ ಆದ್ವಿ ಅಂತಂದ್ರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ. ಆಂತರಿಕವಾಗಿ ಇವತ್ತು ನಮ್ಮದೇ ಸರ್ಕಾರ ಇದೆ, ನಮಗೆ ಬೇಕಾದಂತಹ ಕಾಯ್ದೆ ಕಾನೂನುಗಳನ್ನ ನಾವೇ ರೂಪಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾವು ಆಂತರಿಕವಾಗಿ ಪರಮಾಧಿಕಾರಿಗಳು. ಹಾಗೆ ಬಾಹ್ಯವಾಗಿ ಒಂದು ಸ್ವತಂತ್ರ ರಾಷ್ಟ್ರ. ಯಾಕೆಂತಂದ್ರೆ ಇವತ್ತು ನಾವು ಯಾವುದೇ ರಾಷ್ಟ್ರದ ಜೊತೆಗೆ ಅಗ್ರಿಮೆಂಟ್ಸ್ ಮಾಡ್ಕೊಳ್ಬಹುದು, ಕಾಯ್ದೆ ಕಾನೂನುಗಳನ್ನು, ಒಪ್ಪಂದಗಳನ್ನು ಮಾಡ್ಕೊಳ್ಬಹುದು, ಮಾಡ್ಕೊಳ್ದೇನೆ ಇರ್ಬೋದು. ಯಾವುದೇ ದೇಶದೊಂದಿಗೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಬಹುದು. ಇದನ್ನು ನಮಗೆ ಯಾರು ಡೈರೆಕ್ಷನ್ ಕೊಡಬೇಕಾಗಿ. ಇವತ್ತು ಇಂಗ್ಲೆಂಡು ನಮ್ಮನ್ನು ಆಳ್ವಿಕೆ ಮಾಡ್ತಲ್ಲ 200 ವರ್ಷಗಳ ಕಾಲ. ಇವತ್ತು ನಮ್ಮ ಇಂಗ್ಲೆಂಡ್ ಅವರು ನಮ್ಮ ಮೇಲೆ ನಿಯಂತ್ರಣ ಹೊಂದಿದಾರ? ಇಲ್ಲ. ಯಾಕೆ ಅಂತಂದ್ರೆ ವಿ ಹ್ಯಾವ್ ಫ್ರೀಡಮ್ ದಟ್ ವಿ ಕ್ಯಾನ್ ಡಿಸೈಡ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಆಂತರಿಕವಾಗಿ ಬಾಹ್ಯವಾಗಿ ನಾವು ಸ್ವತಂತ್ರವಾಗಿರುವುದರಿಂದ ನಾವು ಆಂತರಿಕವಾಗಿ ನಮಗೆ ಬೇಕಾದ ಕಾಯ್ದೆ ಕಾನೂನುಗಳನ್ನು ನಾವೇ ರೂಪಿಸ್ಕೊಳ್ತೇವೆ. ಬಾಹ್ಯವಾಗಿ ಯಾವುದೇ ದೇಶದೊಂದಿಗೆ ಒಪ್ಪಂದ ಮಾಡ್ಕೊಳ್ತೇವೆ, ಯಾವುದೇ ದೇಶದೊಂದಿಗೆ ನಾವು ಸಂಬಂಧಗಳನ್ನು ಹೊಂದ್ತೇವೆ. ಯಾಕಾಗಿ ಅಂತಂದ್ರೆ ಬಾಹ್ಯ ಪರಮಾಧಿಕಾರ ಇದೆ, ಬಾಹ್ಯ ಸ್ವಾತಂತ್ರ್ಯ ಇದೆ. ಇದು ಬಾಹ್ಯ ಪರಮಾಧಿಕಾರ. ಸೊ ಡಿಯರ್ ಸ್ಟೂಡೆಂಟ್ಸ್, this is about the development and aspects of sovereignty. In the next class we are going to discuss about the remaining things. Thank you watching. Thank you very much.